ಚಿಗಮ್ಮ ಮಾತಾಡ್ಬೇಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಮನೆಯವರಿಬ್ಬರೂ. ಇವತ್ತಿನ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪ್ರತಿಯೊಂದು ಸಬ್ಸ್ಕ್ರೈಬರು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಏನಂದರೆ ಈ ವಿಡಿಯೋ ಯಾರೆಲ್ಲ ಇಷ್ಟಪಡ್ತೀರಾ ಪ್ಲೀಸ್ ಲೈಕ್ ಮಾಡಿ. ಇದು ಔಟ್ಫಿಟ್ಟು. ಈ ಸೀರೆ ತೊಗೊಂಡು ನಾನು 8 ವರ್ಷ ಆಗಿದೆ. ಈ ಸೀರೆ ನೋಡಿ ಹೆಂಗಿದೆ. ನಮ್ಮ ಸಿಸ್ಟರ್ ಮದುವೆಲಿ ತೊಗೊಂಡಿದ್ದು 1800 ಇದು ಈ ಸೀರೆ ನೋಡಿ ಹೇಗಿದೆ. ತುಂಬ ದಿವಸ ಆಗಿದ್ರೂ ವರ್ಕ್ ಸೀರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಬೆಂಗಳೂರಲ್ಲಿ ಈ ಸೀರೆ ತೊಗೊಂಡಿದ್ದು, ಹನುಮಂತ ನಗರದಲ್ಲಿ. ಹೆಂಗಿದೆ ನೋಡಿ ಸೀರೆ, ತುಂಬ ಚೆನ್ನಾಗಿದೆ. ನನಗಂತೂ ನನ್ನ ಸೀರೆಯಲ್ಲಿ ಇದು ಫೇವ್ರೆಟ್ ಸೀರೆ. ನಂಗೆ ತುಂಬ ಇಷ್ಟ ಈ ಸೀರೆ. ನೋಡೋಣ, ಇವತ್ತು ನೋಡಿರ್ಬೋದು ನೀವು ತಮ್ಲೈನಲ್ಲಿ ನೋಡ್ದಂಗೆ ನಾವು ಜೋಗಿ ಬಿಡಿಸ್ತಾಯಿದ್ರೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮಗೂ ತೋರಿಸ್ತೀನಿ ವಿಡಿಯೋ. ಅವರು ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದಾರೆ. ಊರ ಕಡೆ ಎಷ್ಟೋ ಮನೆಗಳಲ್ಲಿ ಜೋಗಿ ಬಿಡಿಸೋದು, ಗುಡ್ಡನ ಬಿಡಿಸೋದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಮದುವೆ ಹುಡುಗಿ ಒಂದಿಲ್ಲ ಇನ್ನೇನು ಶಾಸ್ತ್ರಗಳು ಮಾಡಬೇಕು, ಶಾಸ್ತ್ರಗಳೆಲ್ಲ ಕಂಪ್ಲೀಟಾಗಿ ಮಾಡಬೇಕು. ನೀರು ಹಾಕೋದಿರ್ಬೋದು, ಕಂಕಣ ಕಟ್ಸೋದಿರ್ಬೋದು, ಎಲ್ಲ ಮಾಡಬೇಕು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾರೆ. ಬನ್ನಿ ಹೋಗ್ತಾ ಇದ್ದೀವಿ ನಾವು. ನಮ್ಮೂರಿಂದ ಮುಂದೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾ ಇದ್ದೀವಿ. ಇದು ಪುರಿಗಾಲಿ. ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ನಮ್ಮದು TVS ಗಾಡಿ. ನಮ್ಮ ಹತ್ರ ಏನು ಬುಲೆಟ್ ಇಲ್ಲ, ಇರೋದೇ ಇದೊಂದು ಗಾಡಿ. ನಮ್ಮ ಮನೆಯವರು ಅವ್ರ ಲೈಫಲ್ಲಿ ತೊಗೊಂಡಿರೋದು 2 ಗಾಡಿ. ಇದು ಅವ್ರ ಅಣ್ಣ ಕೊಡಿಸಿದ್ದು, ಇನ್ನೊಂದು ಅವರು ಸ್ವಲ್ಪ ದುಡ್ಡಾಗಿ ತೊಗೊಂಡಿದ್ದು. ಅವ್ರ ಅಣ್ಣ ಮತ್ತು ಅವರಿಬ್ಬರು ಸೇರಿ ತೊಗೊಂಡಿದ್ದು. ಇದು ಅವ್ರ ಅಣ್ಣನೇ ಕೊಡಿಸಿರೋದು ಈ ಗಾಡಿ. ಇದು 2 ಗಾಡಿ ನಾವು ಇಟ್ಕೊಂಡಿರೋದು. ನಮ್ಮ ಹತ್ರ ಏನು ದೊಡ್ಡ ಗಾಡಿಗಳಂತ ಯಾವುದೂ ಇಲ್ಲ, 2 ಗಾಡಿ ಇರೋದು. ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋಗೋಣ ಬನ್ನಿ. ಎಲ್ಲೂ ಹೋಗ್ತಿದ್ದೀವಿ ಅಂದರೆ ಒಳ್ಳಳ್ಳಿ. ಕೃಷಿ ಬದುಕು ಅಂತ ತೋರಿಸ್ಯಾರ. ಅದು ಒಂದು ವಿಡಿಯೋ ಇದೆ ಇಲ್ಲಿ, ಲೋಕೇಶ್ ಅಂತ. ಅವ್ರ ತೋಟನೂ ಇದೇ ರೋಡಲ್ಲಿ ಬರೋದು. ನಾವು ಹೋಗ್ತಾ ಇದ್ವಿ ಬನ್ನಿ. ಇದು ಒಳ್ಳಳ್ಳಿ ಅಂತ. ಒಳ್ಳಳ್ಳಿ ಬಸ್ ಸ್ಟಾಪಿಂದ ಮುಂದೆ ಹೋಗ್ತಾ ಇರೋದು. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ನೋಡೋಣ. ಎತ್ತಿನ ಗಾಡಿ ಎಲ್ಲ ಇದೆ. ಬಂದ್ವಿ ಊರ ಹತ್ತತ್ರ ಸ್ಟಾರ್ಟ್ ಆಗಿದೆ. ಅವ್ರು ಎಷ್ಟು ಮರಿ ಹೊಡೆದಿದ್ದಾರೆ ಅಂದರೆ 10 ಮರಿ ಹೊಡೆದಿದ್ದಾರೆ. 2 ಕ್ವಿಂಟಾಲ್ ಕೋಳಿ ತಂದಿದ್ದಾರೆ. ಅದೇ ಮೊದಲೇ ಹೇಳ್ತಾರಲ್ಲ, ಸಿಹಿ ಊಟಕ್ಕೆ ಅಂದರೆ ನಾನು ಬರಲ್ಲ ಅಂತಾರೆ. ನಾನೇ ಊಟಕ್ಕಾದರೆ ಪಾಪ ಬೇಜಾರು ಮಾಡ್ಕೊಳ್ಳಲ್ವಾ, ನಾವು ಹೋಗಿ ಬರೋಣ ಅಂತ ಬರ್ತಾರೆ ಜನಗಳು. ಹಂಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಒಟ್ಟಿಗೆ ಗುಡ್ಡನ್ನು ಬಿಡಿಸ್ತಿರೋದು, ಅಂದರೆ ಅಣ್ಣ ತಮ್ಮ ಇಬ್ಬರು ಮಕ್ಳಿಗೆ ಒಟ್ಟಿಗೆ ಗುಡ್ಡನ್ನು ಬಿಡಿಸ್ತಿರೋದು. ಇದು ನಮ್ಮ ಮನೆಯವರ ಅಜ್ಜಿ ಊರು. ಇದು ನಮ್ಮ ಮನೆಯವರ ಅಜ್ಜಿ ಊರು, ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅತ್ತೆ ಊರಿದು ಒಳ್ಳಳ್ಳಿ. ಬಂದ್ವಿ ನೋಡಿ. ಜೋಗಿ ಬಿಟ್ಟಾಗಿದೆ. ಗುಡ್ಗಳು ಊಟ ಮಾಡಾದ್ಮೇಲೆ ಎಲ್ಲರಿಗೂ ಊಟ ಕೊಡೋದು ನೋಡಿ. ಆಲ್ಮೋಸ್ಟ್ ಇದ್ರದ್ದು ಗುರುಪ್ರವೇಶಕ್ಕೆ ಬಂದಿದ್ವಿ. ಈಗ ಅವ್ರ ಮನೆ ಜೋಗಿ ಬಿಡಾಗಿ ಬಂದಿದ್ದೀವಿ. ತುಂಬ ಚೆನ್ನಾಗಿ ಮನೇನೂ ಒಳಗಡೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಬನ್ನಿ, ಪೂಜೆ ಎಲ್ಲ ಮಾಡಿದ್ದಾರೆ. ಒಳಗಡೆ ತೋರಿಸ್ತೀನಿ. ಸ್ವಲ್ಪ ಬೇಗ ಬಂದಿದ್ದರೆ ಎಲ್ಲ ತೋರಿಸ್ಬೋದಾಗಿತ್ತು, ನಾವು ಬಂದಿದ್ದೇ ಲೇಟ್ ಆಯಿತು. ಇದು ದೇವ್ರ ಮನೆ ನೋಡಿ. ತುಂಬ ಚೆನ್ನಾಗಿ ಮಾಡಿಸಿದ್ರು ಪೂಜೆ ಎಲ್ಲ ನೋಡಿ. ಎಲ್ಲರೂ ಗುಡ್ಗಳನ್ನೆಲ್ಲ ಸೇರಿಸಿ ಪೂಜೆ ಮಾಡಿ, ಎಷ್ಟೋ ಪಂಗಡ ಅಂತ ಸೇರಿಸ್ತಾರೆ. ಅಂದರೆ ಎಷ್ಟೋ ದೇವ್ರ ಗುಡ್ಡಪ್ತಿರನ್ನೆಲ್ಲ ಸೇರಿಸಿ ಬೆತ್ತ ಜೋಳಿಗೆ ಎಲ್ಲ ಪೂಜೆ ಮಾಡಿ, ಆ ಜೋಳಿಗೆ ಇಟ್ಟಿರೋದಕ್ಕೆಲ್ಲ ಊಟ ಹಾಕಿದ್ದಾರೆ. ಅನ್ನ, ಸಾಂಬಾರು, ಮಟನ್ನು ಎಲ್ಲ ಹಾಕ್ತಾರೆ ಅದಕ್ಕೆ ನೋಡಿ. ಪೂಜೆ ಮಾಡ್ತಿದ್ದಾರೆ. ನಮಗೂ ಪೂಜೆ ಮಾಡಿಕೊಟ್ರು. ನಾವು ಪ್ರಸಾದ ತೊಗೊಂಡು ಕೈ ಮುಕ್ಕೊಂಡು ಈಚೆ ಬಂದ್ವಿ. ಜೋಗಿ ಬಿಡಬೇಕಾದ್ರೂ ಅಷ್ಟೇ, ಗುಡ್ಡನ್ನು ಬಿಡಬೇಕಾದ್ರೂ ಅಷ್ಟೇ, ತುಂಬ ಕಟ್ಟುನಿಟ್ಟಲ್ಲಿ ಮಾಡಬೇಕಂತೆ. ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಸದ್ಯಕ್ಕೆ ಯಾರೂ ಇಲ್ಲ, ನಾನು ನಮ್ಮ ಮನೆಯವರು ಇಬ್ಬರು ಕೂತಿದ್ದೀವಿ. ತುಂಬ ಅಂದರೆ ತುಂಬ ರಶ್ಶು. ತುಂಬ ಅಂದರೆ ಎಷ್ಟು ರಶ್ ಇತ್ತು ಅಂದರೆ ಕಾಲು ಹಾಕೋಕ್ಕೂ ಜಾಗ ಇರಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ 3 ಪಂಕ್ತಿ ಎದ್ದಿತ್ತು. ಒಂದು ಪಂಕ್ತಿಗೆ 200 ಜನ ಎದ್ದೊಳ್ಬೋದು, ಅಷ್ಟು ದೊಡ್ಡದು ಟೆಂಟ್ ಹಾಕಿದ್ರು ಮನೆಯಿಂದ ಮುಂದೆ ನೋಡಿ. ಹಂಗೂ ರಶ್ ಇತ್ತು. ಹಂಗೂ ಹೋಗಿ ನಿಂತ್ಕೊಂಡ್ವಿ. ಇನ್ನೂ ಊಟ ಮಾಡ್ತಾನೆ ಇದ್ದರು. ಒಳಗಡೆ ಸ್ವಲ್ಪ ಜಾಗ ಮಾಡ್ಕೊಂಡು ಹೋಗಿ ನಿಂತಿದ್ವಿ ನೋಡಿ. ನಾನ್ ವೆಜ್ ಊಟ ಅಂದರೆ ಆ ಬಿಸಿಲು ಟೈಮಲ್ಲಿ ಅಪ್ಪ ಭಯಂಕರ ಅಂದರೆ ಭಯಂಕರ ನೋಡಿ. ಜನಗಳೆಲ್ಲ ಹಿಂಗೆ ಕೂತವ್ರೆ, ಸಿಕ್ಕಾಬಟ್ಟೆ ಕ್ರೌಡು. ಜನಗಳು ಆಚೆ ಕಡೆ ಹೆಂಗೆ ನಿಂತಿದ್ರು ಅಂದರೆ ಒಂದು ಪಂಕ್ತಿ ಹೇಳೋಕ್ಕೂ ಮುಂಚೆ ಇನ್ನೂ ಅಷ್ಟು ಜನಗಳು ನಿಂತಿದ್ರು. ಅಷ್ಟು ಕ್ರೌಡ್ ಇತ್ತು ಇಲ್ಲಿ ನೋಡಿ. ಕಾಣಿಸ್ತಿರ್ಬೋದು ಹೆಂಗೆ ಕಾಣಿಸ್ತಿದೆ ಅಂತ
ನಮ್ಮ ಮನೆಯವ್ರು ನಿಂತಿದ್ವಿ. ನಾವು ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಹೋಗ್ತಾಯಿದ್ವಿ. ಆಮೇಲೆ ನಮಗೂ ಗೊತ್ತಿರೋರು ಎಷ್ಟೊಂದು ಜನ ಮಾತಾಡ್ಸಿದ್ರು ಅಲ್ಲಿ. ನಮಗೂ ಖುಷಿ ಆಯಿತು. ಆಮೇಲೆ ಈ ತಾತ ಅಜ್ಜಿ ಈ ತಾತಂದಿರು ಇಬ್ಬರೂ ಅಲ್ಲೇ ಕ್ವಾಟ್ರ್ ಹಾಕೊಂಡು ಅಲ್ಲೇ ಊಟ ಮಾಡಿದ್ರು. ಏನು ಜನಗಳು ಅಂದರೆ ಜನಗಳವರೇ ಅಂತಲೂ ಯೋಚನೆ ಮಾಡಲ್ಲ, ಅಲ್ಲಲ್ಲೇ ಮಾಡ್ತಾರೆ. ಪೂಜೆ ಎಲ್ಲ ಮುಗೀತು. ಮತ್ತು ನಮ್ಮ ಎದುರುಗಡೆ ಅಕ್ಕ ಬಂದು ಕರೆದ್ರು, ಮನೆಗೆ ಬಂದ್ವಿ. ಆಮೇಲೆ ಅವರು ಅರ್ಶಿನ ಕುಂಕುಮ ಕೊಡ್ತೀವಿ ಅಂತ ಕರೆದ್ರು. ನಾನು ಒಳಗಡೆ ಹೋದೆ. ಇಲ್ಲಿ ನಮ್ಗೆ ಗೊತ್ತಿರೋರೇ ಇವರು. ನಾವು ಊಟಕ್ಕೆ ಹೋಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಕುಂಕುಮ ತೊಗೊಂಡು ಬಂದ್ವಿ. ನೋಡಿ ಜನ ಅಂದರೆ ಜನ, ಈ ಥರ ಜನ ಯಪ್ಪ ಸಿಹಿ ಊಟಕ್ಕೂ ಇರಲ್ಲ ಈ ಥರ ಜನ. ನಾನ್ ವೆಜ್ ಊಟ ಅಂದರೆ ತುಂಬ ಜಾಸ್ತಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿಸಿದ್ರು, ತುಂಬ ವೆರೈಟಿ ಅಡುಗೆ ಮಾಡಿಸಿದ್ರು. ಬಟ್ ನನಗೆ ಫೋಟೋ ತೆಗಿಯೋಕ್ಕಾಗಿಲ್ಲ, ಇಷ್ಟೇ ತೆಗಿಯೋಕ್ಕಾಗಿತ್ತು ಫೋಟೋ. ಮಟನ್ ಸಾಂಬಾರು, ಗೀ ರೈಸು, ಕಬಾಬು, ಮೊಟ್ಟೆ, ಮುದ್ದೆ, ಬೋಟಿ ಗೊಜ್ಜು ಸಕ್ಕತ್ತಾಗಿ ಮಾಡಿದ್ರು. ಸಾಂಬಾರಂತೂ ತುಂಬ ಸಕ್ಕತ್ತಾಗಿ ಮಾಡಿದರು. ನನಗೆ ಈ ವಿಡಿಯೋದಲ್ಲಿ ಇವ್ರ ಮನೆಯಲ್ಲಿ ಈ ಲೈಟ್ಸ್ ತುಂಬ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.